ಹಾಯ್ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನಂತೂ ತುಂಬ ಚೆನ್ನಾಗಿದ್ದೀನಿ. ಅದೇ ರೀತಿ ಎಲ್ಲರೂ ಚೆನ್ನಾಗಿರಬೇಕು. ವೆಲ್ಕಮ್ ಟು ಮೈ ಚಾನಲ್ ಸಾಯಾಸ್ ಕಿಚನ್. ನಾನಿವತ್ತು ನಿಮ್ಮ ಹತ್ರ ಶೇರ್ ಮಾಡ್ತಾ ಇರೋಂಥ ವೀಡಿಯೋ ಬಂದ್ಬಿಟ್ಟು ಇದು ಶ್ರೀರಾಮನವಮಿ ಹಬ್ಬದ ಸಿಂಪಲಾಗಿ ನಾನು ಕ್ಲಿಪ್ಸ್ ತೊಗೊಂಡಿದ್ದೆ, ಅದನ್ನು ನಿಮ್ಮ ಹತ್ರ ಶೇರ್ ಮಾಡ್ತಾ ಇದ್ದೀನಿ. ಯಾರಿಗೆಲ್ಲ ನನ್ನ ಒನ್ ಆಫ್ ದಿ ಫೇವ್ರೇಟ್ ಹಬ್ಬ ಅಂದರೆ ಶ್ರೀರಾಮನವಮಿನೂ ಒಂದು. ಆ ಹಬ್ಬ ನಾವು ಚಿಕ್ಕಾಗಲಿ ಯಾವ ರೀತಿ ಸೆಲೆಬ್ರೇಟ್ ಮಾಡ್ಕೊತಾ ಇದ್ವಿ ಅಂತ ನಿಮ್ಮ ಹತ್ರ ಶೇರ್ ಮಾಡ್ತೀನಿ. ಅದೇ ರೀತಿ ಎಲ್ಲರಿಗೂ ಶ್ರೀರಾಮನವಮಿ ಹಬ್ಬದ ಶುಭಾಶಯಗಳು. ಈ ಬಿಸಿಲು ಕಾಲದಲ್ಲಿ ಆಫ್ಟರ್ ಯುಗಾದಿ ಹಬ್ಬ ಆದಮೇಲೆ ಶ್ರೀರಾಮನವಮಿ ಹಬ್ಬ ಬರುತ್ತೆ. ಈ ಹಬ್ಬಗೆ ತುಂಬ ಅಂದರೆ ತುಂಬ ಬಿಸಿಲಿರುತ್ತೆ ನಮ್ಮ ಊರಲ್ಲಿ. ಬಟ್ ಆದ್ರೂ ಎಲ್ಲರಿಗೂ ತುಂಬ ಚಿಕ್ಕ ಮಕ್ಳು ಇರೋವಾಗ ನಮಗೇನೋ ಅಷ್ಟು ಗೊತ್ತಾಗ್ತಾ ಇರಲ್ಲ. ಬಿಸಿಲು ಮಳೆ ಏನೂ ಗೊತ್ತಾಗ್ತಾ ಇಲ್ಲ, ಸುಮ್ಮನೆ ಓಡ್ತಾ ಆಟ ಆಡ್ಕೊತಾ ಬೆಳಿತೀವಲ್ವ, ಅದು ಗೊತ್ತಾಗೋದೇ ಇಲ್ಲ. ಏನು ಗೊತ್ತಾ, ನಮ್ಮೂರಲ್ಲಿ ಚಿಕ್ಕ ಮಕ್ಕಳೆಲ್ಲನೂ ಈ ಹಬ್ಬಕ್ಕೆ ಶ್ರೀರಾಮನವಮಿ ಹಬ್ಬ ಅಂದರೆ ಬೆಳಗ್ಗೆನೇ ಸ್ನಾನ ಮಾಡಿಕೊಂಡು ಎಲ್ಲ ಮಾಡ್ಕೊಂಡು ಫ್ರೆಶ್ ಮಾಡ್ಕೊಂಡು ಟಿಫನ್ ಎಲ್ಲ ಮಾಡಿಕೊಂಡು ದೇವಸ್ಥಾನಕ್ಕೂ ಹೋಗೋದು. ಎಲ್ಲ ಮಕ್ಳು ಗ್ಯಾಂಗ್ ಎಲ್ಲ ಸೇರಿಬಿಟ್ಟು ದೇವಸ್ಥಾನದಲ್ಲಿ ಚೆನ್ನಾಗಿ ಪೂಜೆ ಮಾಡ್ತಾರೆ. ಪೂಜೆ ಮತ್ತು ಶ್ರೀರಾಮನವಮಿ ದಿವಸ ಕಲ್ಯಾಣೋತ್ಸವ ಎಲ್ಲನೂ ಮಾಡ್ತಾರೆ. ಆದಮೇಲೆ ಬಂದ್ಬಿಟ್ಟು ನಮಗೆ ಪ್ರಸಾದ, ಚಿಕ್ಕ ಮಕ್ಳಿಗೆ ಎಲ್ಲರಿಗೂ ಪ್ರಸಾದ ಅಂದರೆ ತುಂಬ ಇಷ್ಟ. ಸೊ ಪ್ರಸಾದ ಮಜ್ಜಿಗೆ ಪಾನಕ ಮತ್ತು ಕೋಸಂಬರಿ ಎಲ್ಲ ಇರ್ತಾಯಿತ್ತು. ಅದನ್ನೆಲ್ಲ ಪ್ರಸಾದ ಎಲ್ಲ ತೊಗೊಂಡ್ಬಿಟ್ಟು ಆದಮೇಲೆ ಸ್ವಲ್ಪ ಹೊತ್ತು ಆದಮೇಲೆ ಮತ್ತೆ ನಮಗೆ ಊಟನೂ ಅಲ್ಲೇ ಇರ್ತಾಯಿತ್ತು. ಅನ್ನ ಸಾಂಬಾರು ಮತ್ತು ಬದನೆಕಾಯಿ ಪಲ್ಯ, ಚಿತ್ರಾನ್ನ ಮತ್ತು ಹುಗ್ಗಿ ಮತ್ತು ಮಜ್ಜಿಗೆ ಇರ್ತಾಯಿತ್ತು. ತುಂಬ ಅಂದರೆ ತುಂಬ ಸಿಂಪಲ್ಲಾಗಿ ತುಂಬ ಟೇಸ್ಟಿಯಾಗಿರುತ್ತೆ. ಮನೇಲಿ ದಿವಸ ಟೇಸ್ಟಿ ಫುಡ್ ಮಾಡಿದ್ರೇನೋ ಅವತ್ತು ಅಲ್ಲಿಗೆ ಹೋಗಿ ಊಟ ಮಾಡಿದೆ ತುಂಬ ಅಂದರೆ ತುಂಬ ಒಂಥರ ಮನಸ್ಸಿಗೆ ನೆಮ್ಮದಿ ಅಂತ. ಯಾಕಂದರೆ ಹುಡುಗರೆಲ್ಲ ಸೇರಿಬಿಡ್ತೀವಿ, ಮತ್ತು ಹಬ್ಬದ ಊಟ ಮತ್ತು ದೇವಸ್ಥಾನದಲ್ಲಿ ಊಟ ಅಂದರೆ ಅದು ಟೇಸ್ಟೇ ಬೇರೆ ಅಲ್ವಾ. ಎಷ್ಟೊಂದು ಮಾಡಿರ್ತಾರೆ, ಅದರಲ್ಲಿ ಒಂಚೂರು ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ. ಇವಾಗಲೂ ನೆನೆಸ್ಕೊಂಡ್ರೆ ಆ ಡೇಸ್ ಎಷ್ಟು ಚೆನ್ನಾಗಿದೆ ಅಲ್ಲ ಅಂತ ಅನಿಸುತ್ತೆ. ನಿಮಗೆ ಎಲ್ಲನೂ ಇದೇ ರೀತಿ ಅನ್ನಿಸ್ತಾ ಇದ್ದರೆ ದಯವಿಟ್ಟು ಕಾಮೆಂಟ್ ಮಾಡಿ. ಮತ್ತು ಇವತ್ತು ನಾನು ಬೆಳಗ್ಗೆನೇ ಎದ್ಬಿಟ್ಟು ಕೆಲಸದವ್ರೂ ಬರ್ತಾಯಿಲ್ಲ, ಸೊ ಹಾಗಾಗಿ ನಾನಾಗೆಲ್ಲ ಮನೆ ಎಲ್ಲ ಕ್ಲೀನ್ ಮಾಡಿಕೊಂಡು ಪೂಜೆ ಮಾಡ್ತಾಯಿದ್ದೆ. ಟಿ ವಿಯಲ್ಲಿ ರಾಮಚಾಲೀಸನೂ ಹಾಕ್ಕೊಂಡು ಪೂಜೆ ಮಾಡ್ತಾಯಿದ್ರೆ ಅದೊಂಥರ ನೆಮ್ಮದಿ. ದೇವ್ರ ಕೋಣೆ ಎಲ್ಲ ಕ್ಲೀನ್ ಮಾಡಿಕೊಂಡು, ದೇವ್ರ ಪಾತ್ರೆಗಳು ಎಲ್ಲ ಕ್ಲೀನ್ ಮಾಡಿಕೊಂಡು, ದೇವ್ರದ್ದೆಲ್ಲ ಅಲಂಕಾರ ಮಾಡಿಕೊಂಡು, ಮತ್ತು ಪ್ರಸಾದಕ್ಕೆ ನಾನು ಒಂಚೂರು ಪಾನಕ ಮತ್ತು ಒಂಚೂರು ಹೆಸ್ರುಬೇಳೆ ನೆನೆಸ್ಬಿಟ್ಟು ಒಂಚೂರು ಇಟ್ಟಿದ್ದೆ. ಮತ್ತು ಹೆಸ್ರುಬೇಳೆ ಮತ್ತು ಕಡಲೆಬೇಳೆ ಹಾಕ್ಬಿಟ್ಟು ಒಂಚೂರು ಹಾಲು ತುಪ್ಪ ಎಲ್ಲ ಹಾಕ್ಬಿಟ್ಟು ಪಾಯಸನೂ ಮಾಡಿ ದೇವ್ರ ನೈವೇದ್ಯಕ್ಕೆ ಇಟ್ಟಿದ್ದೆ. ಆಮೇಲೆ ಹಣ್ಣು ಹೂವು ಎಲ್ಲ ಅಲಂಕಾರ ಮಾಡಿದ್ದೆ. ಆದಮೇಲೆ ತೆಂಗಿನಕಾಯಿನೂ ಹೊಡೆದೆ. ಯಾರಿಗೆ ಆದರೂ ಏನಾದರೂ ಕೋರಿಕೆ ಇದ್ದರೆ ಹಾನೆಸ್ಟಿ ಅಂದರೆ ಧರ್ಮಬದ್ಧವಾಗಿರುವಂಥ ಕೋರಿಕೆನೇ ದೇವ್ರ ಹತ್ರ ಇಟ್ಟು ನಮಗೆ ಬೇಕೇ ಬೇಕು ನಂಗೆ ಮಾಡಿಸ್ಕೊಡಪ್ಪ ಅಂತ ಬೇಡ್ಕೊಂಡ್ರೆ ಖಂಡಿತ ದೇವರು ಅದರಲ್ಲಿ ನಮ್ಮ ರಾತದಲ್ಲಿ ಆ ಕೋರಿಕೆ ಈಡೇರಿದ್ರೆ ಖಂಡಿತ ದೇವರು ಈಡೇರಿಸ್ತಾರೆ. ಅದು ಬಂದ್ಬಿಟ್ಟು ನನಗೆ ತುಂಬ ಸತಿ ಪ್ರೂವ್ ಆಗಿದೆ. ಮತ್ತು ದೇವ್ರನ್ನ ಬಿಲೀವ್ ಮಾಡಬೇಕು. ಹೇಗೆ ಅನ್ನಿಸ್ತಾ ಇದೆ ನನ್ನ ಈ ಪೂಜಾ ರೂಮು, ಪೂಜಾ ಅಲಂಕಾರ ಎಲ್ಲ ಇಷ್ಟವಾಯ್ತಾ ನಿಮಗೆ? ಹೇಗೆ ಅನ್ನಿಸ್ತಾ ಇದೆ ಈ ವಿಡಿಯೋ? ಮತ್ತು ಚಿಕ್ಕಾಗಲಿ ಎಲ್ಲನೂ ಇದೇ ರೀತಿ ಮಾಡ್ತಾಯಿದ್ರೆ ಮಕ್ಕಳೆಲ್ಲನೂ. ನಿಮಗೆ ಈ ವಿಡಿಯೋ ಇಷ್ಟವಾದಾಗಿದ್ದರೆ ಒಂದು ಲೈಕ್ ಶೇರ್ ಕಮೆಂಟ್ ಮಾಡಿ. ಅದೇ ರೀತಿ ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿರ ಹಾಗೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ವೆರಿ